ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಬ್ರ್ಯಾಟ್ ಸಿನಿಮಾದ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಜೊತೆ ಬಂದಿದ್ದೀನಿ. ಇನ್ಫಾರ್ಮೇಷನ್ ಹೇಳೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮಾಡ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ಡಾರ್ಲಿಂಗ್ ಕೃಷ್ಣ ಅವರು ನಟಿಸ್ತಿರೋ ನಮ್ಮ ಶಶಾಂಕ್ ಸರ್ ಅವರು ಡೈರೆಕ್ಷನ್ ಮಾಡ್ತಿರೋ ಸಿನಿಮಾ ಇದು ಈ ಕಾಂಬಿನೇಷನಲ್ಲಿ ಬರ್ತಿರೋ ಎರಡನೇ ಸಿನಿಮಾ ಅಂತ ಹೇಳಿದರೆ ತಪ್ಪಾಗಲ್ಲ. ಫಸ್ಟಿಗೆ ಬಂದಂತಹ ಕೌಸಲ್ಯ ಸುಪ್ರಜಾರಾಮ ಯಾವ ರೀತಿಯಾಗಿ ಸೆನ್ಸೇಷನ್ ಹಿಟ್ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಈ ಸಿನಿಮಾ ಯಾವ ರೀತಿಯಾಗಿ ಹಿಟ್ ಆಗುತ್ತೆ ಅನ್ನೋದನ್ನ ಆದಷ್ಟು ಬೇಗ ಕಾದು ನೋಡಬೇಕು. ಯಾಕಪ್ಪ ಅಂದರೆ ನಮ್ಮ ಶಶಾಂಕ್ ಸರ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂದಮೇಲೆ ಆ ಸಿನಿಮಾನೂ ಚೆನ್ನಾಗಿರುತ್ತೆ, ಸಾಂಗ್ಸ್ಗಳು ಕೂಡ ಸಖತ್ತಾಗಿರ್ತವೆ ಅಂತಂದು ಹೇಳಿದ್ರೆ ತಪ್ಪಾಗಲ್ಲ. ಅವರು ಇದುವರೆಗೂ ಮಾಡ್ಕೊಂಬಂದಿರೋ ಎಲ್ಲ ಸಿನಿಮಾಗಳ ಸಾಂಗ್ಗಳು ಕೂಡ ಸಿಕ್ಕಾಪಟ್ಟೆ ಹಿಟ್ ಆಗಿದ್ವು, ಸಿನಿಮಾಗಳು ಕೂಡ ಹಿಟ್ ಆಗಿದ್ದಾವೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಸಿನಿಮಾದಲ್ಲೂ ಕೂಡ ಸಾಂಗ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾವೆ. ನಾನೇ ನೀನಂತೆ ನೀನಂತೆ ಅದು ಸಾಂಗ್ ಇದೆಯಲ್ಲ, ಅದು 16 ಮಿಲಿಯನ್ ಪ್ಲಸ್ ವೀಕ್ಷಣೆ ಪಡೆದು ಮುನ್ನುಗ್ತಾ ಇದೆ. ಬ್ರಾಟ್ ಅನ್ನೋ ಸಾಂಗ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಮ್ಮ ಯಾರು ರಾಹುಲ್ ಡಿಟೋರ್ ಅವರು ಆಡಿರೋದು ಬ್ರಾಟ್ ಸಿನಿಮಾದಲ್ಲಿ ರ್ಯಾಪ್ ಸಾಂಗ್ ಇದು ಒಂಥರ ಚೆನ್ನಾಗಿದೆ, ಅದನ್ನು ಕೂಡ ಕೇಳೋಕ್ಕೆ. ಅಷ್ಟೇ ಅಲ್ಲದೆ ರೀಸೆಂಟ್ಲಿ ಬಿಟ್ಟಂತಹ ಗಂಗಿ ಗಂಗಿ ಸಾಂಗ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಸಾಂಗ್ ಕೇಳಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಸಾಂಗ್ನ ಕೇಳ್ಕೊಂಡು ಬಂದು ನಿಮ್ಗೆ ಏನೇನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಬೇಕು. ಕೇಳಿದರೆ ನಿಮ್ಗೆ ಏನೇನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಈಗ ಸಿನಿಮಾದ ಕಡೆ ಬರೋದಾದರೆ ಈ ಸಿನಿಮಾ ನವಂಬರ್ 14ಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದರು. ಕಾರಣಾಂತರಗಳಿಂದ ಆದಷ್ಟು ಬೇಗ ಬರ್ತಾ ಇದೆ, ಅದು ಖುಷಿ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಅಕ್ಟೋಬರ್ 31ಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮತ್ತೆ ರೀಸೆಂಟ್ಲಿ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣರವರು ಬರ್ತ್ಡೇಗೋಸ್ಕರ ಒಂದು ಟೀಸರ್ ಬಿಟ್ಟಿದ್ರು. ಟೀಸರ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಟೀಸರ್ನ ನಾನಂತರೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದೆ. ಟೀಸರ್ ಬಗ್ಗೆ ಮಾತಾಡೋಕೆ ಆಗಿರಲಿಲ್ಲ, ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋದು ಈ ಸಿನಿಮಾದ ಬಗ್ಗೆ, ಕ್ಷಮಿಸಿ ಅಂತ ಕೇಳ್ಕೊತ. ಈ ಸಿನಿಮಾದಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣರವರು ಒಂದು ಬೇರೆ ಲುಕ್ಕಲ್ಲೇ ಕಾಣಿಸ್ಕೊಂಡಿದ್ದಾರೆ. ಇದುವರೆಗೂ ಕಾಣಿಸ್ಕೊಂಡಿರೋ ಲುಕ್ ಬಿಟ್ಟು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಸ್ಟೋರಿ, ನೋಡಬೇಕು. ಅವ್ರು ಹೇಳಿದ್ದಕ್ಕಿಂತ ಬೇಗನೆ ಬರ್ತಾ ಇದ್ದಾರೆ. ಅಂದರೆ ಈ ಸಿನಿಮಾ ಯಾವ ರೀತಿಯಾಗಿ ಕ್ಯೂರಿಯಾಸಿಟಿ ಉಂಟು ಮಾಡಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ರ್ಯಾಟ್ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಬ್ರ್ಯಾಟ್ ಅನ್ನೋ ಸಿನಿಮಾದ ಟೈಟಲ್ ಕೂಡ ಡಿಫ್ರೆಂಟ್ ಆಗಿದೆ. ಟೈಟಲ್ನ ಕೇಳ್ತಾ ಇದ್ದರೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಫೀಲ್ ಬರ್ತಾ ಇದೆ. ಆ ಸ್ಟೋರಿನೂ ಕೂಡ ಡಿಫ್ರೆಂಟಾಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಬೇಗ ಬರ್ತಾ ಇದ್ದಾರೆ ತೆರೆ ಮೇಲೆ. ನಮ್ಮ ಶಶಾಂಕ್ ಸರ್ ಹಾಗೂ ನಮ್ಮ ಡಾರ್ಲಿಂಗ್ ಕೃಷ್ಣರವರ ಕಾಂಬಿನೇಷನಲ್ಲಿ ಬರ್ತಿರೋ ಎರಡನೇ ಸಿನಿಮಾ ಇದು. ನಾನಂತರೂ ಇವರಿಬ್ಬರ ಕಾಂಬಿನೇಷನ್ ನೋಡೋಕ್ಕೆ ಸಿಕ್ಕಾಪಟ್ಟೆ ವೇಟಿಂಗ್ ಮಾಡ್ತಾ ಇದ್ದೀನಿ. ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದ್ದು. ವೇಟ್ ಮಾಡ್ತಾಯಿದ್ರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳ ಜೊತೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.